ಇವತ್ತು ನಿಮ್ಮ ಈ ಇಶ್ಯೂ ಮೇಲೆ ಚುನಾವಣೆ ಜನತೆಯ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದೇನಿದೆ, ನೂರಾರು ನಿದರ್ಶನ ಕೊಡಬಲ್ಲೆ. ನಿಮ್ಮ ಹೇಳಿಕೆಗಳು, ನೀವು ಸಾರ್ವಜನಿಕ ಯಾವ ರೀತಿ ನಡ್ಕೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನ ನಿಮ್ಮ ಆಸ್ತಿಯ ಒಂದು ದುರಾಸೆಗೆ ಏನೇನು ಮಾಡ್ಕೊಂಬಂದಿದ್ದೀರಿ 30 ವರ್ಷದಲ್ಲಿ, ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಇವತ್ತು ಇದೀಟ್ಕೊಂಡು ನನ್ನ ಮೇಲೆ ಎದುರಿಸ್ಲಿಕ್ಕೆ ಸಾಧ್ಯವ ನೀವು? ನಾನು ಈಗಲೂ ಹೇಳ್ತೇನೆ, ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ, ನನ್ನ ತಾಯಂದಿರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ನಿಮ್ಮ ಬದುಕನ್ನ ಇವತ್ತು ಹಾಳು ಮಾಡ್ತಾರೆ ಅಂದ್ರೆ, ಬದುಕನ್ನ ಅಂದ್ರೆ ಬೇರೆ ರೀತಿಯಲ್ಲ ನಾನು ಹೇಳಿದ್ದು. ನಿಮ್ಮ ಕುಟುಂಬಗಳ ಬದುಕಿದೆಯಲ್ಲ, ಸರ್ಕಾರಗಳು ಯಾವ ರೀತಿ ನಡಿಬೇಕು ಅನ್ನೋದು. ನನ್ನ ಪಂಚರತ್ನ ಕಾರ್ಯಕ್ರಮ, ಫ್ರೀ ಸ್ಕೂಲ್ಗಳು ಕಟ್ಟಬೇಕು, ಫ್ರೀ ಆರೋಗ್ಯಕ್ಕೆ ಆಸ್ಪತ್ರೆಗಳು ಕಟ್ಟಬೇಕು, ರೈತರ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥ ನನ್ನ ಯೋಜನೆ. ಸದೃಢವಾಗಿ ಆರ್ಥಿಕವಾಗಿ ಬೆಳೆಸಬೇಕು ಜನಗಳನ್ನ ಅಂತೇಳಿ 2000 ರೂಪಾಯಿ ಕೊಟ್ಟ ತಕ್ಷಣ ಸಾಮಾಜಿಕ ನ್ಯಾಯ. ಪಾಪ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಗಲೂ ನನಗೆ ಪ್ರತಿಷ್ಠೆ ಇಲ್ಲ. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನ ತಡ್ಕೊಳ್ಳಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ತರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದ್ರೆ, ಯಾಕೆಂದ್ರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ಅದನ್ನ ಟ್ವಿಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಿಮ್ ಸುರ್ಜಿವಾಲ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿ. ಸುರ್ಜಿವಾಲ, ನೀನೇನ್ ಹೇಳಿದ್ದೆ ಹೇಳಪ್ಪ ಹೇಮಾ ಮಾಲಿನ್ಯ ಬಗ್ಗೆ? ಏನು ಬಹಳ ಸರ್ಟಿಫಿಕೇಟ್ ಕೊಟ್ಟು ಗನಂದಾರಿ ಪದ ಉಪಯೋಗ ಮಾಡಿದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.